ಕೂಲ್ ಸಿಟಿಯಿಂದ ಹಾಟ್ ಸಿಟಿಯಾದ ಬೆಂಗಳೂರು ತಾಪಮಾನ ಏರಿಕೆಯಿಂದ ಬೆಂದ ಕಾಳೂರಾಗಿರುವಂತಹ ಸಿಲಿಕಾನ್ ಸಿಟಿ ಅಕ್ಷರಶಃ ಬೆಂದ ಕಾಳೂರು ಆಕೆ ಬಿಡ್ತು ಗಾರ್ಡನ್ ಸಿಟಿ ಬೆಂಗಳೂರು. ಕಾಂಕ್ರೀಟ್ ಸಿಟಿಯಲ್ಲಿ ಬಿಸಿಲಿನ ಝಳಕ್ಕೆ ಜನ ಹೈರಾಣಾಗಿದ್ದಾರೆ. ಬಿಸಿಲಿನಿಂದ ಬಚಾವಾಗಲು ಸ್ವಿಮ್ಮಿಂಗ್ ಪೂಲ್ಗಳ ಮೊರೆಯನ್ನ ಹೋಗ್ತಿದ್ದಂತಹ ಜನ. ಬೆಂಗಳೂರಿನ ಸ್ವಿಮ್ಮಿಂಗ್ ಪೂಲ್ಗಳಲ್ಲಿ ಜನವೋ ಜನ. ಬಿಸಿಲು ಹೆಚ್ಚಾದ ಬೆನ್ನಲ್ಲೇ ಈಜುಕೊಳಕ್ಕೆ ಭಾರೀ ಡಿಮ್ಯಾಂಡ್. ಬೆಂಗಳೂರು ನಗರದಲ್ಲಿ ಉಷ್ಣಾಂಶ 33ರಷ್ಟು ದಾಖಲೆಯಾಗ್ತಿದ್ದಂತೆ ಜನ ತತ್ತರಿಸಿ ಹೋಗಿದ್ದಾರೆ. ಬಿಸಿಲಿನ ಪ್ರಖರತೆ ಮಕ್ಕಳ ಮೇಲೆ ಹೆಚ್ಚು ಪರಿಣಾಮವನ್ನ ಬೀರ್ತಾ ಇದೆ. ಹೀಗಾಗಿ ಮಕ್ಕಳನ್ನ ಸ್ವಿಮ್ಮಿಂಗ್ ಪೂಲ್ಗೆ ಕರೆದುಕೊಂಡು ಹೋಗ್ತಿರುವಂತಹ ಪೋಷಕರು. ಎಸ್, ಹೌದು, ಬಿಸಿಲು ಹೇಗಾಗ್ಬಿಟ್ಟಿದೆ ಅಂತಂದ್ರೆ ಬೆಂಗಳೂರಿನಲ್ಲಿ 33 ಡಿಗ್ರಿ ಸೆಲ್ಸಿಯಸ್ ಬಿಸಿಲು. ಆ ಒಂದು ಬಿಸಿಲಲ್ಲಿ ನಮ್ಮಂತ ದೊಡ್ಡವರೇ ಓಡಾಡಕ್ಕಾಗ್ತಾ ಇಲ್ಲ. ಇನ್ನು ಚಿಕ್ಕ ಪುಟ್ಟ ಮಕ್ಕಳದು ಹೇಗೆ ನಿಭಾಯಿಸ್ತಾರೋ ಗೊತ್ತಿಲ್ಲ. ಅವರಿಗೆ ಒಂಚೂರಾದ್ರೂ ಇರಿಟೇಟ್ ಆಗೋಕೆ ಸ್ಟಾರ್ಟ್ ಆಗುತ್ತೆ. ಸೊ ಆ ಒಂದು ಕಾರಣಕ್ಕೆ ಈಗ ಬೆಂಗಳೂರಿನಲ್ಲಿ ಸ್ವಿಮ್ಮಿಂಗ್ ಪೂಲ್ ಇರೋ ಕಡೆ ಫುಲ್ ಡಿಮ್ಯಾಂಡ್ ಸೃಷ್ಟಿಯಾಗ್ತಾ ಇದೆ. ದಗ ದಗ ಬಿಸಿಲಿನ ಆ ಒಂದು ಬೇಗೆಗೆ ಎಲ್ಲರೂ ಕೂಡ ಹೆಚ್ಚಾಗಿ ನೀರಿನ ಮೊರೆಯನ್ನ ಹೋಗ್ತಾ ಇದ್ದಾರೆ, ನೀರು ಜಾಸ್ತಿ ಕುಡಿತಾ ಇದ್ದಾರೆ. ಎಸ್, ಫ್ರೀಡಮ್ ಟಿವಿಯ ಕಳಕಳಿ ಇಷ್ಟೇ, ಆದಷ್ಟು ನೀರನ್ನ ಜಾಸ್ತಿ ಕುಡಿಯೋದನ್ನ ಶುರು ಮಾಡಿ. ಆರೋಗ್ಯಕ್ಕೂ ಒಳ್ಳೆಯದು. ಬೇಸಿಗೆಗಾಲದಲ್ಲಿ ನೀರು ಕುಡಿದ್ರೆ ಬಾಡಿ ಕೂಡ ತಂಪಾಗಿರುತ್ತೆ. ಈ ಒಂದು ಬೆಂಗಳೂರಿನಲ್ಲಿ ಬಿಸಿಲಿನ ಝಳಕ್ಕೆ ನಿಜಕ್ಕೂ ಕೂಡ ಎಲ್ಲರೂ ಸ್ವಿಮ್ಮಿಂಗ್ ಪೂಲ್ ಕಡೆಗೆ ಮುಖ ಮಾಡ್ತಾ ಇದ್ದಾರೆ. ಒಂದಿಷ್ಟು ಜನ ಛತ್ರಿ ಹಿಡ್ಕೊಂಡು ಓಡಾಡ್ತಾ ಇದ್ರೆ, ಒಂದಿಷ್ಟು ಜನ ಸ್ವಿಮ್ಮಿಂಗ್ ಪೂಲ್ ಎಲ್ಲಿದೆಯಪ್ಪ ಅಂತ ನೋಡ್ತಾ ಇದ್ದಾರೆ. ಈ ಒಂದು ಬಿಸಿಲಿಗೆ, ಅದರಲ್ಲೂ ಕೂಡ ಸೂರ್ಯನ ಕೋಪಕ್ಕೆ ನಾವ್ಯಾರು ಕಾರಣರಾಗಬಾರ್ದು ಅನ್ನೋ ಕಾರಣಕ್ಕೆ ಮುಖಕ್ಕೆ ಹೆಣ್ಮಕ್ಳು ಮಾಸ್ಕ್ ಹಾಕೊಂಡು ಹಾಗೆ ವೇಲ್ಗಳನ್ನ ಕವರ್ ಮಾಡಿಕೊಂಡು ಓಡಾಡ್ತಾ ಇದ್ದಾರೆ. ಎಷ್ಟೇ ಆದ್ರೂ ಶೆಕೆ ಜಾಸ್ತಿ ಆಗ್ತಾ ಇದೆ. ಬೆಂಗಳೂರು ನಗರದಲ್ಲಿ ಉಷ್ಣಾಂಶ 33ರಷ್ಟು ದಾಖಲೆಯಾಗಿದೆ. ಜನರು ಇದನ್ನ ನೋಡಿ ತತ್ತರಿಸಿ ಹೋಗಿದ್ದಾರೆ. ಬಿಸಿಲಿನ ಪ್ರಕಾಶತೆಗೆ ಮಕ್ಕಳ ಮೇಲೆ ಹೆಚ್ಚು ಪರಿಣಾಮ ಬೀಳ್ತಾ ಇದೆ ಎನ್ನುವಂತಹ ಕಾರಣಕ್ಕೋಸ್ಕರ ಎಲ್ಲರೂ ಕೂಡ ಮಕ್ಕಳನ್ನ ಆರಾಮಾಗಿ ಇಟ್ಕೊಳ್ಬೇಕು, ಹಾಗೆ ಆರೋಗ್ಯಕರವಾಗಿ ಇಟ್ಕೊಳ್ಬೇಕು ಎನ್ನುವಂತಹ ನಿಟ್ಟಿನಲ್ಲಿ ಸ್ವಿಮ್ಮಿಂಗ್ ಪೂಲ್ಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಸ್ವಿಮ್ಮಿಂಗ್ ಪೂಲ್ನಲ್ಲೂ ಕೂಡ ನೀರು ಸ್ವಲ್ಪ ಬಿಸಿ ಆದಂಗೆ ಕಾಣಿಸ್ತಾ ಇದೆ.